ಅತ್ತೆಮ್ಮ ನೋಡಿದ್ರ ಅತ್ತೆಮ್ಮ, ದೇವ್ರಿಲ್ಲ ಅಂತಿದ್ರಿ. ನಾವ್ ಎಲ್ಲಿ ಹೋದ್ರು ಈ ಬಾಬಾ ನಮ್ ಜೊತೆಗೆ ಇರ್ತಾನೆ. ಈ ಸಾಯಿನಾಥನೇ ಅತ್ತೆಮ್ಮ ನಮ್ಮನ್ನ ಇಲ್ಲಿ ಕರ್ತಿರೋದು. ಯಾವ ಬಾಬಾ? ನನ್ನ ಸೊಸೆ ಲಕ್ಷ್ಮಿ ಇವನನ್ನ ಎಷ್ಟೆಲ್ಲ ಬೇಡ್ಕೊಂಡ್ಲು, ಅವಳನ್ನು ಸಾಯಿಸ್ತ. ನನ್ನ ಮಗನ್ನ ಉಳಿಸ್ಕೊಡು, ಬೇಕಾದ್ರೆ ನನ್ನ ಪ್ರಾಣ ತಗೋ ಅಂತ ಎಷ್ಟು ಕೇಳ್ಕೊಂಡೆ. ಅವನನ್ನು ಸಾಯೋದಕ್ಕೆ ಬಿಟ್ಟ. ನನ್ನ 2 ಕಣ್ಣುಗಳು ಹೊರಟೋದವು. ಏನು ಅರಿಯದ ನನ್ನ ಮೊಮ್ಮಕ್ಕಳು ದಿಕ್ಕಾಪಾಲಾಗೋದವು. ಎಲ್ಲಿದ್ದಾವೋ, ಹೇಗಿದ್ದಾವೋ, ಏನು ಮಾಡ್ತಿದ್ದವೋ ಗೊತ್ತಿಲ್ಲ. ಅವರು ಇಷ್ಟೆಲ್ಲ ಅಕ್ರಮ ಮಾಡ್ತಿದ್ರು ನೋಡ್ಕೊಂಡು ಸುಮ್ಮನೆ ಕೂತಿದ್ದಾನಲ್ಲ, ಇವನೊಬ್ಬ ದೇವ್ರ. ಕೊನೆಯಲ್ಲಿ ಏನ್ ಮಾಡ್ತಾ ಇದ್ಯಾ? ಅತ್ತೆಮ್ಮ ಏನ್ ಮಾಡ್ತಾ ಇದ್ದೀರಾ? ಪೂಜೆ ಮಾಡೋ ದೇವ್ರನ್ನ ತಗೊಂಡೋಗಿ ಹೊರಗೆ ಹಾಕಕ್ ನೋಡ್ತಾ ಇದೆಯಲ್ಲ. ಇಷ್ಟಾದ ಮೇಲೂ ಇವನು ಪೂಜೆ ಮಾಡ್ಬೇಕಾ? ಇಲ್ಲ, ಇವನು ಬರೀ ಕಲ್ಲು. ಇವನು ಪೂಜೆ ಮಾಡಬಾರ್ದು, ಇವನು ನಮ್ಮ ಮನೇಲಿ ಇಟ್ಕೋಬಾರ್ದು. ಯಾವುದಾದ್ರೂ ಒಂದು ವಿಷಯದಲ್ಲಿ ನಮ್ಗೆ ಒಳ್ಳೇದು ಮಾಡಿದಾನ? ಅಂಥದ್ರಲ್ಲಿ ಇವನ್ ಯಾಕೆ ನಾವು ಪೂಜೆ ಮಾಡ್ಬೇಕು? ಬಿಡು ಕವಿತಾ. ಅಮ್ಮ, ಸಮಾಧಾನ ಮಾಡ್ಕೋ. ವನವಾಸ, ಅಜ್ಞಾತವಾಸ ಇಲ್ಲ, ದೇವಾನು ದೇವತೆಗಳಿಗೆ ಬಿಟ್ಟಿಲ್ಲ. ಇನ್ನು ನಾವು ನರಮಂಜ್ರಮ್ಮ, ನಾವ್ ಯಾವ ಲೆಕ್ಕ ಹೇಳು? ಜಗತ್ತು ಸೀತೆನ ತಪ್ಪಾಗಿ ನೋಡ್ತು, ಕೃಷ್ಣನ ತಪ್ಪಾಗಿ ನೋಡ್ತು. ರಾಮ ಎಷ್ಟೆಲ್ಲ ಕಷ್ಟಪಟ್ಟ, ಆದ್ರೆ ಕೊನೆಗೆ ಏನಾಯ್ತು ಹೇಳು? ಹೌದು ಅತ್ತೆಮ್ಮ, ನಾವು ಹಾಗೆ ತಾಳ್ಮೆಯಿಂದ ಇರಬೇಕು. ನೋಡಿ, 101 ಜನ ಕೌರವರಿದ್ರು, 5 ಜನ ಪಾಂಡವರನ್ನ ಗೆಲ್ಲಕ್ಕಾಗ್ಲಿಲ್ಲ. ಅಂತ ಶ್ರೀಕೃಷ್ಣ ಪರಮಾತ್ಮನೇ ಕಳ್ಳತನದ ಅಪವಾದ ಹೊತ್ಕೋಬೇಕಾಯ್ತು. ಸಂಸಾರ ಬಿಟ್ಟು ಬೀದಿಲಿ ನಿಂತ್ಕೋಬೇಕಾಯ್ತು. ಆದ್ರೆ ಕೊನೆಯಲ್ಲಿ ಗೆದ್ದಿದ್ದು ಧರ್ಮನೇ, ಉಳಿದಿದ್ದು ಸತ್ಯನೇ. ಅತ್ತೆಮ್ಮ, ಕೆಲವೊಂದ್ಸಲ ದೇವತೆಗಳಿಗೆ ಶಕ್ತಿ ಕುಂದುತ್ತೆ, ಅಂಥದ್ರಲ್ಲಿ ನಾವು ಸಾಮಾನ್ಯ ಮನುಷ್ಯರು, ನಾವು ಯಾವ ಮಹಾ ಲೆಕ್ಕ ಅಲ್ವಾ? ನಮ್ಮ ಕೈಲಾಗೋ ಪ್ರಯತ್ನನ ನಾವು ಮಾಡಲೇಬೇಕು ಅತ್ತೆಮ್ಮ, ಯೋಚನೆ ಮಾಡಬೇಡಿ. ನನ್ನ ಕಣ್ಣು ಮುಂದೆನೆ ಭಾವನ ಪ್ರಜ್ಞೆ ಹೋಗಿದ್ದು ನಿಜಾನೇ. ಆದ್ರೆ ನನ್ನ ಮನ್ಸು ಹೇಳ್ತಾ ಇದೆ ಅತ್ತೆಮ್ಮ, ಭಾವನ್ಗೆ ಏನೂ ಆಗಿಲ್ಲ, ಅವ್ರು ಬದುಕಿದ್ದಾರೆ ಅಂತ. ಹಲೋ ಭೈರವಿ, ನಾನ್ ಮೀರಾ. ಹೇಳಿ, ಅನಿಯೇಶು ಎಲ್ಲಿದ್ದಾರೆ? ಯಾವ ಅನಿಯಾಯಿಷು? ಏಯ್, ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಆ 2 ಚಿಕ್ಕ ಮಕ್ಕಳು ಗೊತ್ತಿಲ್ಲ. ಹಾ, ಗೊತ್ತಿಲ್ಲ ಅಂತ ಹೇಳ್ತಾ ಇದ್ಯಾ? ಅವ್ರನ್ನ ಯಾರಿಗ್ ಮಾರಿದ್ಯಾ ಅಂತ ನಿನಗೆ ಗೊತ್ತಿಲ್ವಾ? ಮಾರಿದ್ದು ನಿಜ, ಆದ್ರೆ ಅವ್ರು ಎಲ್ಲಿದ್ದಾರೆ ಅಂತ ಹೇಳೋದು ಕಷ್ಟ. ಅವರಿಬ್ಬರನ್ನ ಮಕ್ಳ ಕೈಯಲ್ಲಿ ಭಿಕ್ಷೆ ಬೇಡ್ಸೋ ಗ್ಯಾಂಗ್ ಮಾರಿದ್ದೀನಿ. ಇದೊಂದು ದೊಡ್ಡ ದಂಧೆ. ಇಲ್ಲಿನ ಮಕ್ಕಳನ್ನ ಬೇರೆ ರಾಜ್ಯಕ್ಕೆ ಕಳಿಸ್ತಾರೆ, ಬೇರೆ ರಾಜ್ಯದ ಮಕ್ಕಳನ್ನ ಇಲ್ಲಿಗೆ ತಂದು ಭಿಕ್ಷೆ ಬೇಡಿಸ್ತಾರೆ. ಒಂದು ಸಾರಿ ಮಕ್ಕಳು ಅವ್ರ ಪಾಲಾದ್ರೆ ಸಮುದ್ರಕ್ಕೆ ಸೇರಿದ ನೀರಿನ ಥರ ಮತ್ತೆ ಅವರನ್ನು ಹುಡ್ಕೋದು ತುಂಬಾನೇ ಕಷ್ಟ. ಈಗ ಆ 2 ಮಕ್ಕಳು ಯಾವ ರಾಜ್ಯದಲ್ಲಿದ್ದಾರೆ ಅಂತ ಯಾರಿಗೆ ಗೊತ್ತು?
ಭೈರವಿ, ನೀನ್ ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಾ ಇದೆ. ಆದ್ರೆ ಯಾವುದೇ ಕಾರಣಕ್ಕೂ ಆ 2 ಮಕ್ಕಳು ಶಿರಡಿಗೆ ಮಾತ್ರ ಹೋಗಿರ್ಬಾರ್ದು. ಅವ್ರು ಅಲ್ಲಿದ್ದಾರೋ ಇಲ್ವೋ ಕನ್ಫರ್ಮ್ ಮಾಡ್ಕೋ. ನೋಡು, ಎಷ್ಟೇ ಕಷ್ಟ ಆಗ್ಲಿ, ಎಷ್ಟೇ ಖರ್ಚಾಗ್ಲಿ, ಅವ್ರು ಅಲ್ಲಿದ್ದಾರೋ ಇಲ್ಲೋ ಅನ್ನೋದು ನನಗೆ ಗೊತ್ತಾಗ್ಬೇಕು ಅಷ್ಟೇ. ಸರಿ, ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಹೇಳಿ ಬಾಸ್. ನಾಲ್ಕು ಜನ ಇದ್ದಾರೆ. ಯಾಕೆ ಬಾಸ್? ಆಯ್ತು ಬಾಸ್, ಅದಕ್ಕೆ ಈಗಲೇ ವ್ಯವಸ್ಥೆ ಮಾಡ್ತೀನಿ. ಒಂದು ನಿಮಿಷ ಬಾಸ್. ಏಯ್, ಬನ್ನಿ ಇಲ್ಲಿ, ಬನ್ನಿ ಇಲ್ಲಿ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ನಿಮ್ಗೆ ಯಾಕೆ ಹೇಳ್ಬೇಕು? ಏನ? ಯಾಕೆ ಹೇಳ್ಬೇಕು? ಪ್ಲೀಸ್, ನಾನು ಹೇಳ್ತೀನಿ ಸರ್. ಲಕ್ಷ್ಮಿ, ಅವಳ ಹೆಸರು ಅದಿತಿ ಸರ್. ಪ್ಲೀಸ್ ಬಿಟ್ಬಿಟ್ಟು. ಒಬ್ಳ ಹೆಸರು ಲಕ್ಷ್ಮಿ ಅಂತ, ಇನ್ನೊಬ್ಳ ಹೆಸರು ಅದಿತಿ ಅಂತ. ಅವರಿಬ್ರು ಕಳಿಸ್ಬೋದು ಬಾಸ್. ಇಲ್ಲ ಬಾಸ್, ಈ ಸಲ ಆ ಥರ ಆಗಕ್ಕೆ ಬಿಡಲ್ಲ. ಎಲ್ಲ ರೀತಿಲೂ ಚೆಕ್ ಮಾಡ್ಕೊಂಡಿದ್ದೀವಿ. ಸರಿ ಬಾಸ್, ಈಗಲೂ ಅವ್ರ ಫೋಟೋಸ್ ಕಳಿಸ್ಕೊಡ್ತೀನಿ. ಫೋಟೋ ತೆಗೆದು ಕಳಿಸ್ಬೇಕಂತ. ಏಯ್, ಜಾಸ್ತಿ ನಕ್ರ ಮಾಡಿದ್ರೆ ಸಾಯಿಸ್ಬಿಡ್ತೀನಿ. ತೆಗಿಯ ಕೈನ. ಇನ್ನೊಂದ್ಸತಿ ಈ ಥರ ಬಾಲ ಬಿಚ್ಚಿದ್ರೆ ಅರಬ್ಗೋಕಿನ ಮುಂಚೆನೆ ಸಮಾಧಿ ಮಾಡ್ಬಿಡ್ತೀನಿ. ಛ,